ಮೀನು ಹಿಡಿಯಲು ಹೋಗಿದ್ದಂತಹ 4 ಮಕ್ಕಳು ದುರ್ದೈವ್ಯವಶಾತ್ ಸಾವನ್ನಪ್ಪಿರೋ ಘಟನೆ ಹಾಸನದಲ್ಲಿ ನಡೆದಿದೆ. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಂತಹ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯ ಆಲೂರಿನ ತಿಮ್ಮನಹಳ್ಳಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಇಲ್ಲಿನ ಮುತ್ತಿಗೆ ಗ್ರಾಮದ ಜೀವನ್, ಸಾತ್ವಿಕ್, ವಿಶ್ವ ಮತ್ತು ಪೃಥ್ವಿ ಈ 4 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಶಾಲೆಗೆ ರಜೆ ಇದ್ದಂತಹ ಹಿನ್ನೆಲೆ ಈ ಮಕ್ಕಳೆಲ್ಲ ಮೀನು ಹಿಡಿಯೋದಕ್ಕೆ ಹೋಗಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೀನು ಹಿಡಿಯೋದಕ್ಕೆ ಹೋಗಿದ್ದಂತಹ ಈ 4 ಮಕ್ಕಳು ಕೂಡ ಇದೀಗ ನೀರಿನ ಪಾಲಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಜಿಲ್ಲೆಯ ಆಲೂರಿನ ತಿಮ್ಮನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಶಾಲೆಗೆ ರಜೆ ಇದ್ದಂತಹ ಕಾರಣದಿಂದಾಗಿ ಈ 4 ಬಾಲಕರು ಮೀನು ಹಿಡಿಯೋದಕ್ಕೆ ಅಂತ ಕೆರೆ ಬಳಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. ಇನ್ನು ಮೃತ ಬಾಲಕರನ್ನ ಜೀವನ್, ಸಾತ್ವಿಕ್, ವಿಶ್ವ ಹಾಗೆಯೇ ಪೃಥ್ವಿ ಅಂತ ಗುರುತಿಸಲಾಗಿದೆ. ದುರ್ದೈವವಶಾತ್ 4 ಮಕ್ಕಳು ನೀರು ಪಾಲಾಗಿರುವಂಥದ್ದು. ಶಾಲೆಗೆ ರಜೆ ಇದ್ದ ಕಾರಣದಿಂದಾಗಿ ಸಾಮಾನ್ಯವಾಗಿ ಮಕ್ಕಳು ಕೆರೆ ಬಳಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ 4 ಕೂಡ ಈ ಬಾಲಕರು ನೀರು ಪಾಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಮುತ್ತಿಗೆ ಗ್ರಾಮದ ಈ 4 ಬಾಲಕರು ಸದ್ಯ ಮೃತಪಟ್ಟಿರುವಂಥದ್ದು. ಹಾಸನ ಜಿಲ್ಲೆಯ ಆಲೂರಿನ ತಿಮ್ಮನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸೊ ಸದ್ಯ ಗ್ರಾಮಸ್ಥರು ಕೂಡ ಕೆರೆಯಲ್ಲಿ ಜಮಾಯಿಸಿದ್ದಾರೆ. ಕುಟುಂಬಸ್ಥರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಪುಟ್ಟ ಬಾಲಕರು ಶಾಲೆಗೆ ರಜಾ ಇತ್ತು ಅನ್ನೋ ಕಾರಣಕ್ಕೆ ಕೆರೆ ಬಳಿ ತೆರಳಿದ್ದಾರೆ. ಆದರೆ ನೀರು ಪಾಲಾಗಿರೋದು ನಿಜಕ್ಕೂ ಕೂಡ ದುರ್ದೈವವಶಾತ್ ಅಂತಲೇ ಹೇಳಬಹುದು. ನಮ್ಮ ಪ್ರತಿನಿಧಿ ಸಂತೋಷ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂತೋಷ್, ಏನಿದು ಘಟನೆ? ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಂತಹ ಮಕ್ಕಳು ಇದೀಗ ನೀರು ಪಾಲಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ಸಂತೋಷ್? ಶಿವರಾಮ್, ಏನು ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಅಂತಕ್ಕಂತ ಒಂದು ಗ್ರಾಮ, ಕದಾಳು ಗ್ರಾಮ ಪಂಚಾಯತ್ ಸೇರುವಂತಹ ಒಂದು ತಿಮ್ಮನಹಳ್ಳಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಏನು ಶಾಲೆಗೆ ರಜೆ ಹಿನ್ನೆಲೆಯಲ್ಲಿ 5 ಮಕ್ಕಳು ಏನು ಮೀನು ಹಿಡಿಲಿಕ್ಕಂತ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ 4 ಜನ ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬ ಬಾಲಕ ಬದುಕುಳಿದಿರುವಂತಹ ಬಾಲಕ ಏನಿದ್ದಾನೆ ಹತ್ತಿರದಲ್ಲಿದ್ದಂತವರಿಗೆ ಈ ಬಗ್ಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನು ಅಕ್ಕಪಕ್ಕದಲ್ಲಿರುವಂತಹ ಸಾರ್ವಜನಿಕರು ಬಂದು ನೋಡಲಾಗಿ ಅಷ್ಟರಲ್ಲಾಗ್ಲೇ 4 ಮಕ್ಕಳು ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಕೂಡ ಭೇಟಿ ನೀಡಿ ಒಂದು ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಏನು ಮೃತ ಬಾಲಕರ ಶವಗಳನ್ನು ಹೊರ ತೆಗೆಯುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಂತೋಷ್, ಈಗ ಇವತ್ತು ಗುರುವಾರ, ಇವತ್ತು ಶಾಲೆಗೆ ಯಾಕೆ ರಜಾ ಇತ್ತು ಅಂತ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗಮನಿಸ್ತಾ ಇದ್ದೀರಿ, ಬೇಸಿಗೆ ರಜೆ ಇರೋದ್ರಿಂದಾಗಿ, ಶಾಲೆಗೆ ರಜೆ ಇದ್ದಿದ್ರಿಂದಾಗಿ ಮಕ್ಕಳು ಕೆರೆ ಬಳಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ 4 ಪುಟ್ಟ ಬಾಲಕರು ಇದೀಗ ನೀರು ಪಾಲಾಗಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಮೃತ ಬಾಲಕರ ಶವವನ್ನು ಹೊರತೆಗೆಯುವಂತಹ ಕೆಲಸ ಸದ್ಯ ಸ್ಥಳದಲ್ಲಿ ನಡೀತಾ ಇದೆ. ಮೃತ ಮಕ್ಕಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಹಾಸನ ಜಿಲ್ಲೆಯ ಆಲೂರಿನ ತಿಮ್ಮನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ರಜೆ ಇದ್ದ ಕಾರಣದಿಂದಾಗಿ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ದುರ್ದೈವವಶಾತ್ ನೀರು ಪಾಲಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.